ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ನಾಳೆ ಪದ್ಮಕ ಯೋಗ ಇದೆ. ತುಂಬ ವಿಶೇಷ. ನೂರಾರು ಸೂರ್ಯ ಚಂದ್ರ ಗ್ರಹಣಗಳಲ್ಲಿ ಬರುವಂಥ ಪುಣ್ಯ ಇವು ಒಂದೇ ದಿವಸದಲ್ಲೇ ಬರುತ್ತೆ. ಯಾರು ಏನೇ ಒಳ್ಳೆಯ ಕೆಲಸ ಮಾಡಿದ್ರು ದಾನವನ್ನು ಆಚರಣೆ ಮಾಡೋದರಿಂದ ಅಥವಾ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡೋದರಿಂದ ಅವರಿಗೆ ಬಹಳ ಪುಣ್ಯ ಬರುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ಯೋಗಗಳಿವೆ. ಅವುಗಳಲ್ಲಿ ಪದ್ಮಕ ಯೋಗ ಕೂಡ ಒಂದು. ಗುರುವಾರದಲ್ಲಿ ಪುನರ್ವಸು ನಕ್ಷತ್ರ ಇದ್ದಾಗ, ಅಮಾವಾಸ್ಯೆ ತಿಥಿ ಇದ್ದಾಗ ಹಾಗೂ ಇಂತಿಂಥ ಗ್ರಹಗಳು ಇಂತಿಂಥ ಮನೆಯಲ್ಲೇ ಇರಬೇಕು. ಅದೊಂದು ಪದ್ಮದ ಆಕಾರದಲ್ಲಿ ಎಲ್ಲ ಶುಭ ಗ್ರಹಗಳು ಒಟ್ಟಿಗೆ ಸೇರ್ತಾರೆ. ಅಂತಹ ಪರ್ವಕಾಲ ತುಂಬ ಅಪರೂಪ ಇದು ಬರುವಂಥದ್ದು. ನಾಳೆ ಬಂದಿದೆ ಇದು. ಆದ್ದರಿಂದ ಅನೇಕರು ಗುರುಪುಷ್ಯ ಯೋಗ ಅಂತ ಹೇಳ್ತಾರೆ. ನಾಳೆ ಪುಷ್ಯ ನಕ್ಷತ್ರ ಇಲ್ಲ, ನಾಳೆ ಪುನರ್ವಸು ನಕ್ಷತ್ರ ಇದೆ. ತುಂಬ ಒಳ್ಳೆಯ ಯೋಗ ಇದೆ. ಈ ಸಂದರ್ಭದಲ್ಲಿ ಯಾರು ಏನೇ ರಾಯರ ಸೇವೆಯನ್ನು ಮಾಡಿದ್ರೆ ಅವರಿಗೆ ಇಷ್ಟಾರ್ಥಗಳು ಬಹಳ ಬೇಗ ನೆರವೇರುತ್ತೆ. ಮತ್ತು ರಾಯರ ನಾಮಲೇಖನ ಮಾಡೋರು ಕೂಡ ನಾಳೆ ದಿವಸ ಪ್ರಾರಂಭ ಮಾಡ್ಬೋದು, ಅಥವಾ ನಾಮಲೇಖನ ಮಾಡೋರು ಇನ್ನೂ ಹೆಚ್ಚಿಗೆ ಅದನ್ನು ಮಾಡ್ಬೋದು. ಯಾವುದೇ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶ, ಮತ್ತು ದಾನಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯ ಪರ್ವಕಾಲ ಇದಾಗಿದೆ. ಒಳ್ಳೆಯ ಕೆಲಸ ಪ್ರಾರಂಭ ಮಾಡಲಿಕ್ಕೂ ಕೂಡ ಇದು ಒಳ್ಳೆಯ ಯೋಗ. ಅಮಾವಾಸ್ಯೆ ಅಂತ ಏನು ಹಿಂದೇಟು ಹಾಕುವ ಅವಶ್ಯಕತೆ ಇಲ್ಲ. ಪದ್ಮಕ ಯೋಗ ಅದನ್ನು ತುಂಬ ಒಳ್ಳೆಯದನ್ನಾಗಿ ನಮಗೆ ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತೆ. ಮತ್ತು ನಾಳೆ ಭೀಮನ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವ್ರತ ಇದೆ. ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ದಿವಸಿ ಗೌರಿ ಪೂಜೆ ಅಂತ ಕೂಡ ಕರೀತಾರೆ. ಮದುವೆ ಆಗಿರುವ ಹೆಣ್ಣು ಮಕ್ಕಳು ತುಂಬ ವಿಶೇಷವಾಗಿ ಪತಿಯನ್ನು ಪೂಜೆ ಮಾಡುವಂತಹ ದಿವಸ ಇದು. ಮದುವೆ ಆಗದ ಹೆಣ್ಣು ಮಕ್ಕಳು ವಿವಾಹ ಆಗುವುದಕ್ಕೋಸ್ಕರ ಮಾಡುವಂತಹ ಪೂಜೆ ದಿವಸಿ ಗೌರಿ ಪೂಜೆ. ಜ್ಯೋತಿರ್ಭೀಮೇಶ್ವರ ಪೂಜೆ ಅಂತ ಕರೀತಾರೆ. ಅಂದರೆ ದೀಪದಲ್ಲಿಯೇ ಪಾರ್ವತೀ ದೇವಿಯನ್ನು ಹಾಗೂ ರುದ್ರದೇವರನ್ನು ಆವಾಹನೆ ಮಾಡಿ 2 ದೊಡ್ಡ ದೀಪಸ್ತಂಭಗಳನ್ನು ಇಟ್ಟು ಆ ದೀಪದಲ್ಲಿ ರುದ್ರದೇವರನ್ನು ಪಾರ್ವತೀ ದೇವಿಯರನ್ನು ಆವಾಹನೆ ಮಾಡಿ ಅಲ್ಲಿ ತಂದೆಯಾದವನು ವೈಭವದಲ್ಲಿ ಪೂಜೆಯನ್ನು ರುದ್ರ ಪಾರ್ವತೀ ದೇವಿಯರಿಗೆ ಮಾಡ್ತಾನೆ. ಆಮೇಲೆ ವಿವಾಹ ಆಗದೇ ಇರುವಂತಹ ಮಕ್ಕಳು ದಿವಸಿ ಗೌರಿ ಪೂಜೆಯನ್ನು ಮಾಡ್ತಾರೆ. ಮತ್ತು ವಿವಾಹ ಆಗಿರುವಂಥವರು 9 ವರ್ಷಗಳ ಕಾಲ ದೀಕ್ಷಾಬದ್ಧರಾಗಿ ಈ ದಿವಸಿ ಗೌರಿ ಪೂಜೆಯನ್ನು ಮತ್ತು ಜ್ಯೋತಿರ್ಭೀಮೇಶ್ವರ ಪೂಜೆಯನ್ನು ಮಾಡ್ತಾರೆ. ಮನೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಇದನ್ನು ಆಚರಣೆ ಮಾಡಬೇಕು. ಆವಾಹನೆ, ವಿವಿಧವಾದ ಉಪಚಾರಗಳ ಪೂಜೆಯನ್ನು ತಂದೆಯಾದವನು ಮಾಡಿದ ಮೇಲೆ ಆ ಮನೆಯ ಒಡತಿ ಹಾಗೂ ಹೆಣ್ಣು ಮಕ್ಕಳು ಅನಂತರ ತಮ್ಮ ತಮ್ಮ ಕರ್ತವ್ಯಗಳಿಗೆ ಸಂಬಂಧಪಟ್ಟಂತೆ ಪೂಜೆಯನ್ನು ಆಚರಣೆ ಮಾಡಬೇಕು. ವಿವಾಹ ಆಗುವ ಮೊದಲು ದಿವಸಿ ಗೌರಿ ಪೂಜೆಯನ್ನು ಮಾಡಿದಾಗ ಆ ಹೆಣ್ಣು ಮಕ್ಕಳಿಗೆ ಎಂಥ ಗಂಡ ಸಿಗಬೇಕು ಅನ್ನುವಂಥ ಅಪೇಕ್ಷೆ ಇರುತ್ತೆ. ಅದಕ್ಕೆ ತಕ್ಕಂತೆ ಅವರಿಗೆ ವಿವಾಹ ಭಾಗ್ಯ ಪ್ರಾಪ್ತವಾಗುತ್ತೆ. ಯಾರು ವಿವಾಹವಾದ ಮೇಲೆ ಈ ವ್ರತವನ್ನು ಮಾಡ್ತಾರೆ ಆಗ ಅವಳಿಗೆ ಮಾಂಗಲ್ಯ ಭಾಗ್ಯ ಹೆಚ್ಚಾಗುತ್ತೆ. ಅಂದರೆ ಗಂಡನಿಗೆ ಆಯುಷ್ಯ ಹೆಚ್ಚಾಗುತ್ತೆ ಮತ್ತು ಆರೋಗ್ಯವೂ ಕೂಡ ಸುಸಂಪನ್ನವಾಗುತ್ತೆ. ವಿವಾಹದ ಮೊದಲು 5 ಎಳೆಯ ದಾರಗಳನ್ನು 5 ಗಂಟಿನಿಂದ ತಯಾರು ಮಾಡಿಕೊಂಡು ಹಾಕ್ಕೊಳ್ಬೇಕು. ವಿವಾಹ ಆದಮೇಲೆ 9 ಗಂಟುಗಳುಳ್ಳ 9 ಎಳೆಯ ದಾರವನ್ನು ಧಾರಣೆ ಮಾಡಬೇಕು. ಯಾವಾಗ ನಾವಿದು ದಾರವನ್ನು ಕೈಗೆ ಕಟ್ಕೊಂಡಿರ್ತೀವಿ ಅದನ್ನು ಶ್ರಾವಣ ಮಾಸದ ನಾಗರ ಚೌತಿಯ ದಿವಸ ವಿಸರ್ಜನೆ ಮಾಡುವಂತಹ ಸಂಪ್ರದಾಯ ಇದೆ. ಅಲ್ಲಿ ತನಕ ಅದನ್ನು ಕೈಯಲ್ಲಿ ಕಟ್ಕೊಂಡಿರಬೇಕು. ಮತ್ತು ಈ ದೋರಾದಲ್ಲಿ ಸಾಕ್ಷಾತ್ ಗೌರಿದೇವಿ ಇರ್ತಾಳೆ ಅಂತ ಅನುಸಂಧಾನವನ್ನು ಮಾಡಿಕೊಳ್ಳಬೇಕು. ವಿಸರ್ಜನೆ ಆ ದಾರವನ್ನು ಗಂಡನ ಮೂಲಕ ಕಟ್ಟಿಸ್ಕೊಳ್ಬೇಕು. ವಿಸರ್ಜನೆ ಮಾಡಬೇಕಾದರೂ ಕೂಡ ಗಂಡನಿಂದಲೇ ಅದನ್ನು ವಿಸರ್ಜನೆ ಮಾಡಿಸ್ಬೇಕು ಅಂತ ಒಂದು ಸಂಪ್ರದಾಯ ಇದೆ. ಮತ್ತು ಇದು ತುಂಬ ವಿಶೇಷವಾದದ್ದೇನು ಅಂತಂದರೆ, ಅತ್ತೆಯಾದವಳು ಒಂದು ಪಾತ್ರೆಯಲ್ಲಿ ತೆಂಗಿನಕಾಯಿ, ಅಕ್ಕಿ, ಒಣಕೊಬ್ಬರಿ, ಬಟ್ಟಲು ಅಡಿಕೆ ಬೆಟ್ಟ ಇವುಗಳನ್ನೆಲ್ಲ ತುಂಬಿಕೊಂಡು ಸೊಸೆಗೆ ಕೊಡಬೇಕು. ಮರದ ಬಾಗಿಣ ಜೊತೆಯೇ ಅದನ್ನು ಕೊಡಬೇಕು ಅನ್ನುವಂತಹ ಸಂಪ್ರದಾಯ ಇದೆ. ಅವಳಿಗೆ ಮಾತ್ರ ಅಲ್ಲ, ಸೊಸೆಯ ಅಮ್ಮನಿಗೂ ಕೂಡ ಅಂದರೆ ಬೀಗಿತ್ತಿಗೂ ಕೂಡ ಕೊಟ್ಟು ಹೊಸ ಸೀರೆ ಕೊಡುವಂತಹ ಒಂದು ಕ್ರಮ ಇದೆ. ಮತ್ತು ಭಂಡಾರ ಒಡೆಸುವ ಸಂಪ್ರದಾಯ ಕೂಡ ಇವತ್ತಿನ ದಿವಸವೇ ಇದೆ. ಅಣ್ಣ ತಮ್ಮಂದಿರನ್ನು ಕರೆಸಿ
ಅವರಿಗೆ ಯಥಾಶಕ್ತಿ ಆದರ ಆತಿಥ್ಯಗಳನ್ನು ಮಾಡಿಸಿ ಅವರ ಮೂಲಕವಾಗಿ ಭಂಡಾರ ಒಡೆಸುವಂತಹ ಒಂದು ಸಂಪ್ರದಾಯವು ಕೂಡ ಭೀಮನ ಅಮಾವಾಸ್ಯೆ ದಿವಸ ಇರುತ್ತೆ. ಯಾರು ಅಣ್ಣ ತಮ್ಮಂದರು ಇರಲ್ವೋ ಆವಾಗ ಸಣ್ಣ ಗಂಡು ಮಕ್ಕಳ ಮೂಲಕ ಭಂಡಾರ ಒಡೆಸುವಂತಹ ಕ್ರಮ ಇದೆ. ಹೆಣ್ಣು ಮಕ್ಕಳು ಭಂಡಾರ ಒಡೆಯುವ ಸಂಪ್ರದಾಯ ಇಲ್ಲ. ಭಂಡಾರ ಒಡೆಯುವಾಗ ಹೊಸ್ತಿಲನ್ನು ಶುದ್ಧಗೊಳಿಸಬೇಕು, ರಂಗೋಲಿ ಹಾಕಬೇಕು, ಹೊಸ್ತಿಲು ಪೂಜೆ ಮಾಡಬೇಕು, ಲಕ್ಷ್ಮೀದೇವಿಗೆ ಆ ಭಂಡಾರವನ್ನು ಸಮರ್ಪಣೆ ಮಾಡಬೇಕು. ಆಮೇಲೆ ಆ ಭಂಡಾರದ ಒಳಗಡೆ ಅದೇನು ನಿಧಿ ಇರುತ್ತೆ ಅದನ್ನು ಲಕ್ಷ್ಮೀದೇವಿ ನಮಗೆ ಕೊಡ್ತಾಳೆ ಅಂತ ಅನುಸಂಧಾನ ಮಾಡಿಕೊಳ್ಬೇಕು. ಭಂಡಾರ ಅಂದರೆ ನಿಧಿ ಅಂತ ಅರ್ಥ. ಹಾಲಿಗೆ ಅರಿಶಿಣ ಹಾಕಿ ಅದರಿಂದ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಕಲಸಿ ಉಂಡೆ ಮಾಡಿ ಇಟ್ಕೊಳ್ಬೇಕು. ಮತ್ತು ಭಂಡಾರ ಒಡೆಯುವುದಕ್ಕೆ ಒಂದು ಕತ್ತಿಯನ್ನು ಕೂಡ ಮಾಡ್ತಾರೆ. ಸೌತೆಕಾಯಿಯಂತೆ ಕೆಲವರು ಉದ್ದವನ್ನಾಗಿ ಮಾಡ್ತಾರೆ, ಕೆಲವರು ಚಪ್ಪಟೆಯಾಗಿ ಮಾಡ್ತಾರೆ. ಬಂಗಾರದ ನಾಣ್ಯವನ್ನು ಅದರೊಳಗಡೆ ಇಡ್ತಾರೆ. ಅದು ಯಾರು ಹೊಡಿತಾರೋ ಅವ್ರಿಗೆ ಅದನ್ನು ಕೊಡ್ತಾರೆ. ಹಾಗೆ ಅದು ಕ್ರಮ ಇದೆ. ಹೀಗೆ ತುಂಬ ವಿಶೇಷ ಆಷಾಢ ಅಮಾವಾಸ್ಯೆ ಬಹಳ ದೊಡ್ಡ ದಿವಸ. ಈ ಬಾರಿ ಪದ್ಮಕ ಯೋಗ ಕೂಡ ಬಂದಿದೆ. ತುಂಬ ಒಳ್ಳೆಯ ಒಂದು ಯೋಗ ಇದು. ಏನೇ ಮಾಡಿದ್ರೂ ಕೂಡ ಅರುಣೋದಯ ಕಾಲದಲ್ಲಿ ಮಾಡ್ದೇ ನಿಧಾನವಾಗಿ 8 ಗಂಟೆ ಮೇಲೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಮಾಡಿದ್ರೂ ಕೂಡ ಹೆಚ್ಚಿನ ಫಲ ನಮಗೆ ಪ್ರಾಪ್ತವಾಗೋದಿಲ್ಲ. ಪೂರ್ಣವಾದ ಫಲವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಬೆಳಿಗ್ಗೆ ಬೇಗ 4 ಗಂಟೆಗೆ ಎದ್ದು 5 ಗಂಟೆಯಿಂದಲೇ ಸ್ನಾನಾದಿಗಳನ್ನು ಆಚರಿಸಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ನಾವು ಈ ಸತ್ಕರ್ಮವನ್ನು ಆಚರಣೆ ಮಾಡಬೇಕು. ಆಗ ಇದಕ್ಕೆ ಪರಿಪೂರ್ಣವಾದ ಫಲ ನಮಗೆ ಬರುತ್ತೆ. ವಿಶೇಷವಾಗಿ ರುದ್ರ ಪಾರ್ವತಿ ದೇವಿಯರ ಅನುಗ್ರಹ ನಮಗೆ ಉಂಟಾಗುತ್ತೆ. ಪದ್ಮಕ ಯೋಗ ಇರೋದರಿಂದ ಎಲ್ಲ ನವಗ್ರಹ ದೇವತೆಗಳ ಅನುಗ್ರಹ ಕೂಡ ನಮಗೆ ಉಂಟಾಗುತ್ತೆ. ಗುರುರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂತಹ ಪರ್ವಕಾಲ ಈ ಪದ್ಮಕ ಯೋಗ. ಗುರುರಾಯರ ಅನುಗ್ರಹವನ್ನು ಪ್ರಾರ್ಥಿಸಿ ಸಾಧನೆಯ ಕಡೆ ಧಾವಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.